ರಣರೋಚಕ ಟ್ವಿಸ್ಟ್ ಪಡೆಯುತ್ತಿರುವ ತಮಿಳುನಾಡು ಪಾಲಿಟಿಕ್ಸ್ ಕ್ಷಣ ಕ್ಷಣಕ್ಕೂ ಏನಾಗಬಹುದು ಅನ್ನೋ ಕುತೂಹಲ ಇದೆ. ಗವರ್ನರ್ ಭೇಟಿಗೆ ಎಐಎಡಿಎಂಕೆಯೂ ಕೂಡ ಮುಂದಾಗಿದೆ. 12 ಗಂಟೆಗೆ ರಾಜ್ಯಪಾಲರ ಸಮಯವನ್ನ ಎಐಎಡಿಎಂಕೆ ಕೇಳಿದೆ. ಪಳನಿಸ್ವಾಮಿಯಿಂದ ರಾಜ್ಯಪಾಲ ಅವರನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ. ಸರ್ಕಾರ ರಚನೆಯ ಬಗ್ಗೆ ಮಾತುಕತೆ ನಡೆಸ್ತಾರೆ ಪಳನಿಸ್ವಾಮಿ. ರಣರೋಚಕ ಘಟ್ಟವನ್ನ ತಲುಪುತ್ತಿದೆ ತಮಿಳುನಾಡಿನ ರಾಜಕೀಯ. ವಿಜಯ್ ಭೇಟಿ ಬೆನ್ನಲ್ಲೇ ಗವರ್ನರ್ ಭೇಟಿಗೆ ಎಐಎಡಿಎಂಕೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಈ ಪಕ್ಷವೂ ಕೂಡ ಈಗ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನ ಕೇಳಿದ್ದಾರೆ. ಈ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ನಾವು ಕೂಡ ಹಕ್ಕು ಮಂಡಿಸ್ತೀವಿ ಅನ್ನೋದಕ್ಕೆ ಈಗ ಅವಕಾಶವನ್ನು ಕೇಳಿದ್ದಾರೆ. 12 ಗಂಟೆಗೆ ರಾಜ್ಯಪಾಲರು ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ವಿಜಯ್ ಭೇಟಿ ಬೆನ್ನಲ್ಲೇ ಗವರ್ನರ್ ಭೇಟಿಗೆ ಎಐಎಡಿಎಂಕೆ ಈಗ ತಯಾರಿಯನ್ನು ಮಾಡಿಕೊಂಡಿದೆ. ಲೋಕಭವನಕ್ಕೆ ತೆರಳಿ ವಿಜಯ್ ಭೇಟಿಯಾದರೆ ಇನ್ನು ಎಐಎಡಿಎಂಕೆಯೂ ಕೂಡ ಸಮಯವನ್ನು ಕೇಳಿದೆ. ವಿಜಯ್ ಎಐಎಡಿಎಂಕೆಗೆ 118 ಸ್ಥಾನ. ಹೌ ಇಸ್ ಪಾಸಿಬಲ್ ವಿಜಯ್? ಅಭಿಷೇಕ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಎಐಎಡಿಎಂಕೆಗೆ 118 ಶಾಸಕರ ಬೆಂಬಲ ಹೇಗೆ ಸಾಧ್ಯ ಆಗುತ್ತೆ? ಅವರ ಮುಂದೆ ಏನೇನು ಅವಕಾಶಗಳಿದ್ದಾವೆ? ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ, ಸಮಯ ನಿಗದಿಯಾಗಿದೆ ಕೂಡ. ಏನಾದರೂ ಸಾಧ್ಯತೆಗಳಿದೆಯಾ ಇದು ಅಭಿಷೇಕ್? ಟೆಕ್ನಿಕಲಿ ನೋಡಿದಾಗ ರಂಜಿತ್, ಎಐಎಡಿಎಂಕೆ ಪಡೆದಿರುವಂತ 47 ಸೀಟ್ಗಳು ಪೈಕಿ ನಾವು ಗಮನಿಸಬೇಕು ಅಂದ್ರೆ ಅವರ ಪಕ್ಷವೇ ಇಬ್ಬಾಗ ಆದಂತೆ ಕಾಣಿಸ್ತಾ ಇದೆ. ಕಾರಣ ಏನು ಅಂದ್ರೆ ಎಐಎಡಿಎಂಕೆ ಅಲ್ಲೇ ಇರುವಂತ ಕೆಲ ನಾಯಕರು ಈಗಾಗಲೇ ಹೇಳಿರುವಂತದ್ದು ಪಳನಿಸ್ವಾಮಿರವರ ಮೇಲೆ ಒತ್ತಡವನ್ನ ಹೇರಿದ್ದಾರೆ. ಷಣ್ಮುಗಂರವರು ವಿಜಯ್ರವರಿಗೆ ನಾವು ಬೆಂಬಲವನ್ನ ಘೋಷಣೆ ಮಾಡಬೇಕು, ವಿಜಯ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ, ಅವರಿಗೆ ಅದ್ಭುತವಾದಂತ ಪೊಲಿಟಿಕಲ್ ಫ್ಯೂಚರ್ ಕೂಡ ಕಾಣಿಸ್ತಾ ಇದೆ. ಈ ಕಾರಣದಿಂದಾಗಿ ನಾವು ಅವರಿಗೆ ಬೆಂಬಲವನ್ನ ಸೂಚಿಸಿದ್ರೆ ಮುಂದೊಂದು ದಿನ ನಾವು ಕೂಡ ಮತ್ತಷ್ಟು ಪವರ್ ಅನ್ನ, ನಮ್ಮ ಇನ್ಫ್ಲೂಯೆನ್ಸ್ ಅನ್ನ, ನಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಬೆಂಬಲವನ್ನ ಸೂಚಿಸಬೇಕು ಅಂತ ಅವರಿಗೆ ತಿಳಿಸಿದ್ರು ಕೂಡ ಪಕ್ಷದ ಅಂತರಂಗದಲ್ಲಿ ಒಂದಿಷ್ಟು ರಾಜಕಾರಣಿಗಳು ಅವರ ರಾಜಕೀಯ ಲೆಕ್ಕಾಚಾರದಿಂದ ಬೆಂಬಲವನ್ನ ಸೂಚಿಸೋದು ಬೇಡ ಅಂತ ಪರ ವಿರೋಧದ ಚರ್ಚೆ ಈಗಾಗಲೇ ನಡೀತಾ ಇರುವಂತದ್ದು. 108 ಸೀಟ್ಗಳನ್ನ ಪಡೆದ ಪಕ್ಷವೇ ಮೆಜಾರಿಟಿಯನ್ನ ಪ್ರೂವ್ ಮಾಡಿದ್ರು ಕೂಡ ಇಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅಗತ್ಯವಿರುವಂತ 10 ರಿಂದ 11 ನಂಬರ್ಗಳನ್ನ ಪಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನ ಈ ಸದ್ಯದವರೆಗೂ ನೋಡಿದ್ದೇವೆ. ಆದ್ರೆ ಈ ಕೇವಲ 47 ಸೀಟ್ಗಳನ್ನ ಪಡೆದಂತ ಎಐಎಡಿಎಂಕೆ ರವರು ಯಾವ ರೀತಿ ಸರ್ಕಾರದ ರಚನೆಗೆ ಹಕ್ಕನ್ನ ಅಥವಾ ಒತ್ತಾಯವನ್ನ ರಾಜ್ಯಪಾಲರ ಮುಂದೆ ಇಡ್ತಾರೆ ಅನ್ನೋದು ಇದು ಆಕ್ಚುಲಿ ಕ್ಲಾರಿಟಿ ಕೂಡ ಇರೋದಿಲ್ಲ. ಅದ್ರ ಜೊತೆಗೆ ಈ ಮಾತನ್ನ ಪರಿಗಣನೆಗೂ ಕೂಡ ರಾಜ್ಯಪಾಲರು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಕಾನೂನಿನ ಅಂಶವನ್ನ ನೋಡೋದಾಯ್ತು ಅಂದ್ರೆ ಇರುವಂತ ಅಷ್ಟು ಪಕ್ಷಗಳ ಪೈಕಿ ಅತ್ಯಂತ ಹೆಚ್ಚಿನ ಸೀಟ್ಗಳನ್ನ ಗೆದ್ದಿರುವ ಪಕ್ಷಕ್ಕೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ರಾಜ್ಯಪಾಲರು ಸೂಚನೆಯನ್ನ ನೀಡುವಂತದ್ದು ಪ್ರಕ್ರಿಯೆ ಆಗಿರುತ್ತೆ. ಒಂದು ವೇಳೆ ರಾಜ್ಯಪಾಲರು ಸೂಚನೆಯನ್ನ ನೀಡದೆ ಹೋದಂತ ಸಂದರ್ಭದಲ್ಲಿ ಮಾತ್ರ ಅತ್ಯಂತ ಹೆಚ್ಚಿನ ಸೀಟ್ಗಳನ್ನ ಪಡೆದ ಪಕ್ಷವೇ ರಾಜ್ಯಪಾಲರನ್ನ ಸಂಪರ್ಕ ಮಾಡುತ್ತೆ. ಈಗ ಟಿವಿಕೆ ವಿಚಾರದಲ್ಲಿ ಆಗಿರೋದು ಕೂಡ ರಾಜ್ಯಪಾಲರ ಬದಲಾಗಿ ಪಕ್ಷವೇ ರಾಜ್ಯಪಾಲರನ್ನ ಸಂಪರ್ಕ ಮಾಡಿ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ತಮ್ಮ ಹಕ್ಕನ್ನ ಈಗ ರಾಜ್ಯಪಾಲರ ಮುಂದೆ ಇಟ್ಟಿರುವಂತದ್ದು. ಅದೇ ಸಂದರ್ಭದಲ್ಲಿ ಹಂಗ್ ಅಸೆಂಬ್ಲಿ ಅಂತ ಏನ್ ಹೇಳ್ತೇವೆ, ಈ ಹಿಂದೆ ನಮ್ಮ ರಾಜ್ಯಕ್ಕೆ ನಾವು ಹೋಲಿಸ್ಕೊಂಡಾಗ ಯಡಿಯೂರಪ್ಪನವರು ಒಂದು ಕಾಲಘಟ್ಟದಲ್ಲಿ ಅವರು ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಂಡ್ರು, ಫ್ಲೋರ್ ಟೆಸ್ಟ್ ನಲ್ಲಿ ಪಾಸ್ ಆಗುವಂತ ಸಂದರ್ಭದಲ್ಲಿ ಅವರು ವಿಫಲರಾದ್ರು. ಆ ಕಾರಣದಿಂದಾಗಿ ತಾತ್ಕಾಲಿಕ ಅವಧಿಗೆ ಮಾತ್ರ ಅವರು ಮುಖ್ಯಮಂತ್ರಿಗಳಾಗಿ ಇದ್ರು. ತಮಿಳುನಾಡು ಇತಿಹಾಸದಲ್ಲಿ ಆ ರೀತಿ ಆಗಿರುವಂತ ಲಕ್ಷಣಗಳು ಇರಲಿಲ್ಲ. ಆ ಕಾರಣದಿಂದಾಗಿ ಹಂಗ್ ಅಸೆಂಬ್ಲಿ ಆಗುವಂತ ಸಾಧ್ಯತೆ ಹೆಚ್ಚಿರೋದ್ರಿಂದ ಸ್ಪಷ್ಟ ಬಹುಮತದೊಂದಿಗೆ ನೀವು ವಾಪಸ್ ಬರಬೇಕು ಅಂತ ಸೂಚನೆಯನ್ನ ನೀಡಿರುವಂತದ್ದು. ಈಗಿನ ಲೆಕ್ಕಾಚಾರವನ್ನ ನಾವು ನೋಡಿದ್ರೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಇವರಿಬ್ರು ಸೇರ್ಬಿಟ್ಟೆ ಸರ್ಕಾರ ಮಾಡ್ಬಿಡ್ತಾರೇನೋ ಅನ್ನೋ ರೀತಿ ಈಗ ಮಾತುಕತೆಗಳು ಆರಂಭ ಆಗಿರುವಂತದ್ದು. ಇದನ್ನ ನಮ್ಮ ರಾಜ್ಯಕ್ಕೆ ನಾವು ಹೋಲಿಸಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ರವರು ಸೇರ್ಕೊಂಡು ಸರ್ಕಾರವನ್ನ ಮಾಡುವಂತ ಲೆಕ್ಕಾಚಾರದಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಎಐಎಡಿಎಂಕೆ ಸರ್ಕಾರ ರಚನೆ ಮಾಡ್ಬಿಡ್ತಾರೆ ಅನ್ನೋ ಒಂದು ದಾಟಿಯಲ್ಲಿ ಈಗ ಮಾತುಗಳು ಅಥವಾ
ಅವಲೋಕನ ಆಗ್ತಿರೋಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ. ಆದ್ರೆ ಎರಡು ವೈರಿ ಪಕ್ಷಗಳು ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬೇಕಾಗಿರುವಂತ ನಂಬರ್ ಕೂಡ 118 ಆಗುತ್ತೆ. ಆ ಎರಡೂ ಪಕ್ಷಗಳು ಕೈ ಜೋಡಿಸಿದ್ರು ಕೂಡ 106 ಸಂಖ್ಯೆಯನ್ನ ಮಾತ್ರ ಅವರು ಸಲೀಸಾಗಿ ತಟ್ಟೋದಕ್ಕೆ ಆಗುತ್ತೆ. ಅದಾದ ನಂತರ ಅವರಿಗೂ ಕೂಡ 12 ಸೀಟು ಬಾಕಿ ಇರುತ್ತೆ. ಆ 12 ಸೀಟನ್ನ ಅವರು ಪಡಿಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಯಾವುದೇ ಕ್ಲಾರಿಟಿ ಈ ಸದ್ಯದ ಮಟ್ಟಿಗೆ ಯಾವುದೇ ಪಕ್ಷದ ಒಳಗಿಲ್ಲ ಅಂತ ಹೇಳ್ಬೋದಾಗಿರುವಂತದ್ದು ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಣರೋಚಕ ಟ್ವಿಸ್ಟ್ ಪಡೆಯುತ್ತಿರುವ ತಮಿಳುನಾಡು ಪಾಲಿಟಿಕ್ಸ್. ಕ್ಷಣ ಕ್ಷಣಕ್ಕೂ ಏನಾಗಬಹುದು ಅನ್ನೋ ಕುತೂಹಲ ಇದೆ. ಗವರ್ನರ್ ಭೇಟಿಗೆ ಎಐಎಡಿಎಂಕೆಯೂ ಕೂಡ ಮುಂದಾಗಿದೆ. 12 ಗಂಟೆಗೆ ರಾಜ್ಯಪಾಲರ ಸಮಯವನ್ನ ಎಐಎಡಿಎಂಕೆ ಕೇಳಿದೆ. ಪಳನಿಸ್ವಾಮಿಯಿಂದ ರಾಜ್ಯಪಾಲ ಅವರನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ. ಸರ್ಕಾರ ರಚನೆಯ ಬಗ್ಗೆ ಮಾತುಕತೆ ನಡೆಸ್ತಾರೆ ಪಳನಿಸ್ವಾಮಿ. ರಣರೋಚಕ ಘಟ್ಟವನ್ನ ತಲುಪುತ್ತಿದೆ ತಮಿಳುನಾಡಿನ ರಾಜಕೀಯ. ವಿಜಯ್ ಭೇಟಿ ಬೆನ್ನಲ್ಲೇ ಗವರ್ನರ್ ಭೇಟಿಗೆ ಎಐಎಡಿಎಂಕೆ, ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ. ಈ ಪಕ್ಷವೂ ಕೂಡ ಈಗ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನ ಕೇಳಿದ್ದಾರೆ. ಈ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ನಾವು ಕೂಡ ಹಕ್ಕು ಮಂಡಿಸ್ತೀವಿ ಅನ್ನೋದಕ್ಕೆ ಈಗ ಅವಕಾಶವನ್ನು ಕೇಳಿದ್ದಾರೆ. 12 ಗಂಟೆಗೆ ರಾಜ್ಯಪಾಲರು ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ವಿಜಯ್ ಭೇಟಿ ಬೆನ್ನಲ್ಲೇ ಗವರ್ನರ್ ಭೇಟಿಗೆ ಎಐಎಡಿಎಂಕೆ ಈಗ ತಯಾರಿಯನ್ನು ಮಾಡಿಕೊಂಡಿದೆ. ಲೋಕಭವನಕ್ಕೆ ತೆರಳಿ ವಿಜಯ್ ಭೇಟಿಯಾದರೆ ಇನ್ನು ಎಐಎಡಿಎಂಕೆಯೂ ಕೂಡ ಸಮಯವನ್ನು ಕೇಳಿದೆ. ವಿಜಯ್ ಎಐಎಡಿಎಂಕೆಗೆ 118 ಸ್ಥಾನ. ಹೌ ಇಸ್ ಪಾಸಿಬಲ್ ವಿಜಯ್? ಅಭಿಷೇಕ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಎಐಎಡಿಎಂಕೆಗೆ 118 ಶಾಸಕರ ಬೆಂಬಲ ಹೇಗೆ ಸಾಧ್ಯ ಆಗುತ್ತೆ? ಅವರ ಮುಂದೆ ಏನೇನು ಅವಕಾಶಗಳಿದ್ದಾವೆ? ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ, ಸಮಯ ನಿಗದಿಯಾಗಿದೆ ಕೂಡ. ಏನಾದರೂ ಸಾಧ್ಯತೆಗಳಿದೆಯಾ ಇದು ಅಭಿಷೇಕ್? ಟೆಕ್ನಿಕಲಿ ನೋಡಿದಾಗ ರಂಜಿತ್, ಎಐಎಡಿಎಂಕೆ ಪಡೆದಿರುವಂತ 47 ಸೀಟ್ಗಳ ಪೈಕಿ ನಾವು ಗಮನಿಸಬೇಕು ಅಂದ್ರೆ ಅವರ ಪಕ್ಷವೇ ಇಬ್ಬಾಗ ಆದಂತೆ ಕಾಣಿಸ್ತಾ ಇದೆ. ಕಾರಣ ಏನು ಅಂದ್ರೆ ಎಐಎಡಿಎಂಕೆ ಅಲ್ಲೇ ಇರುವಂತ ಕೆಲ ನಾಯಕರು ಈಗಾಗಲೇ ಹೇಳಿರುವಂತದ್ದು ಪಳನಿಸ್ವಾಮಿರವರ ಮೇಲೆ ಒತ್ತಡವನ್ನ ಹೇರಿದ್ದಾರೆ. ಷಣ್ಮುಗಂರವರು ವಿಜಯ್ರವರಿಗೆ ನಾವು ಬೆಂಬಲವನ್ನ ಘೋಷಣೆ ಮಾಡಬೇಕು, ವಿಜಯ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ, ಅವರಿಗೆ ಅದ್ಭುತವಾದಂತ ಪೊಲಿಟಿಕಲ್ ಫ್ಯೂಚರ್ ಕೂಡ ಕಾಣಿಸ್ತಾ ಇದೆ. ಈ ಕಾರಣದಿಂದಾಗಿ ನಾವು ಅವರಿಗೆ ಬೆಂಬಲವನ್ನ ಸೂಚಿಸಿದ್ರೆ ಮುಂದೊಂದು ದಿನ ನಾವು ಕೂಡ ಮತ್ತಷ್ಟು ಪವರ್ ಅನ್ನ, ನಮ್ಮ ಇನ್ಫ್ಲೂಯೆನ್ಸ್ ಅನ್ನ, ನಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಬೆಂಬಲವನ್ನ ಸೂಚಿಸಬೇಕು ಅಂತ ಅವರಿಗೆ ತಿಳಿಸಿದ್ರು ಕೂಡ ಪಕ್ಷದ ಅಂತರಂಗದಲ್ಲಿ ಒಂದಿಷ್ಟು ರಾಜಕಾರಣಿಗಳು ಅವರ ರಾಜಕೀಯ ಲೆಕ್ಕಾಚಾರದಿಂದ ಬೆಂಬಲವನ್ನ ಸೂಚಿಸೋದು ಬೇಡ ಅಂತ ಪರ ವಿರೋಧದ ಚರ್ಚೆ ಈಗಾಗಲೇ ನಡೀತಾ ಇರುವಂತದ್ದು. 108 ಸೀಟ್ಗಳನ್ನ ಪಡೆದ ಪಕ್ಷವೇ ಮೆಜಾರಿಟಿಯನ್ನ ಪ್ರೂವ್ ಮಾಡಿದ್ರು ಕೂಡ ಇಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅಗತ್ಯವಿರುವಂತ 10 ರಿಂದ 11 ನಂಬರ್ಗಳನ್ನ ಪಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನ ಈ ಸದ್ಯದವರೆಗೂ ನೋಡಿದ್ದೇವೆ. ಆದ್ರೆ ಈ ಕೇವಲ 47 ಸೀಟ್ಗಳನ್ನ ಪಡೆದಂತ ಎಐಎಡಿಎಂಕೆ ರವರು ಯಾವ ರೀತಿ ಸರ್ಕಾರದ ರಚನೆಗೆ ಹಕ್ಕನ್ನ ಅಥವಾ ಒತ್ತಾಯವನ್ನ ರಾಜ್ಯಪಾಲರ ಮುಂದೆ ಇಡ್ತಾರೆ ಅನ್ನೋದು ಇದು ಆಕ್ಚುಲಿ ಕ್ಲಾರಿಟಿ ಕೂಡ ಇರೋದಿಲ್ಲ. ಅದ್ರ ಜೊತೆಗೆ ಈ ಮಾತನ್ನ ಪರಿಗಣನೆಗೂ ಕೂಡ ರಾಜ್ಯಪಾಲರು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಕಾನೂನಿನ ಅಂಶವನ್ನ ನೋಡೋದಾಯ್ತು ಅಂದ್ರೆ ಇರುವಂತ ಅಷ್ಟು ಪಕ್ಷಗಳ ಪೈಕಿ ಅತ್ಯಂತ ಹೆಚ್ಚಿನ ಸೀಟ್ಗಳನ್ನ ಗೆದ್ದಿರುವ ಪಕ್ಷಕ್ಕೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ರಾಜ್ಯಪಾಲರು ಸೂಚನೆಯನ್ನ ನೀಡುವಂತದ್ದು